ಕರ್ನಾಟಕದಲ್ಲಿ ಬಹಳ ಒಳ್ಳೆ ರೀತಿ ನೋಡ್ತಾ ಇದ್ದಾರೆ. ನಿಮ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ. 54,000 ಸಂಬಳ ಸಿಗ್ತಾ ಇದೆ. ಈಗ ಅವು ಏನು ಅವರು ಯಾವ ಕೆಲಸನೂ ಮಾಡಿಲ್ಲ. ಎದ್ರ ಸಲುವಾಗಿ ಸಂಬಳ ಸಿಗೋದು? ಆಡಕ್ಕೆ, ಓಡಕ್ಕೆ, ಆನಂತರ ಓದಕ್ಕೆ, ಇದಕ್ಕೆ ಇವ್ರಿಗೆ ಸಂಬಳ ಸಿಗ್ತಾ ಇದೆ. ನಿಮ್ಗೆ ಸಂಬಳ ಸಿಗೋದು ಅದರ ಸಲುವಾಗಿನ ಓದಕ್ಕೆ ಆಗಿಲ್ಲ ಆಗಿಲ್ಲ. ನಿಮ್ದು ಬೇರೆ ಶಿಷ್ಯ ಯಾರು ಇವ್ರ ನಂತರ? ಚೆಸ್ ನಂಬರ್ 138 ನಂತರ ಯಾರು ನಿಮ್ದು ಶಿಷ್ಯ? 134. 134 ಬರ್ರಿ. ಏನಿದೆ ಟೆನ್ಷನ್ ಕೊಡಿ. ಏನ್ ಹೆಸರು ನಿಮ್ದು? ಕುಮಾರ್. ಇಲ್ಲ, ಇದು ಸರಿ ಇಲ್ಲ. ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇದು ಸರಿ ಇಲ್ಲ. ನಾನು ರೆಪ್ರೆಸೆಂಟ್ ಮಾಡಲ್ಲ, ಗೊತ್ತಾಯ್ತಾ? ಮತ್ತೆ ನಾಗರಾಜ್ ನೋಡ್ಬೇಕು. ಏನಕ್ಕೆ ಕಥೆ ನಿಮಗೆ ಅಂತ ಬರಲ್ಲ. 3.5 ತಿಂಗಳಾಯ್ತು. ಈಗ 3.5 ತಿಂಗಳಾಯ್ತು. ನಿಮ್ಗೆ ಇದು ಇಷ್ಟು ಇಲ್ಲ ಮಾಡಕ್ಕೆ ಬರಲ್ವಾ ರೀ? ಬರಲ್ಲ ಬರಲ್ಲ. ನೀವು ಯುದ್ಧ ಮಾಡ್ತಾ ಇದ್ದೀರಿ. ಏನಿದೆ ಕಥೆ ಇದು? 3.5 months ಆಯ್ತು. ಈಗ ಟೆನ್ಷನ್ ಸರಿಯಾಗಿ ಬರಲ್ಲ. ಸುಮ್ಮನೆ ನೋಡ್ರಿ. ನಿಮ್ದು ಎಲ್ಲರದ್ದು ಇದೆ ಹಾಸನ. ಸರಿ, ನಿಮ್ ಮನೆ ಹತ್ರ ಹಾಸನ. ಯಾವ ನಿಮ್ದು? ಏನ್ ಮಾಡ್ಬೇಕು ಹೇಳಿ. ಅದು ಏನ್ ಮಾಡ್ಬೇಕು? ಜನ ಸೇರಿದ್ರೆ ಗಲಾಟೆ ಮಾಡ್ತಿದ್ರೆ ನಾವೇ ಹೋಗಿ ಅವ್ರಿಗೆ ಗುಂಡು ಹಾಕ್ಬೇಕು. ಏನ್ ಮಾಡ್ಬೇಕು? ಮೊದಲೇ ಲಾಠಿ ಚಾರ್ಜ್ ಮಾಡ್ಬೇಕು. ನೋಡ್ರಿ, ಇದು ಒಳ್ಳೆ ಕಥೆ ಇದೆ. ಈಗ ಚಾರ್ಜ್ ನಿಮ್ದು ಇದು ಫಿಕ್ಸ್ ನಿಮ್ದು ಆಯ್ತು. ನಾನು ಏನಂದ್ರೆ ನಿಮ್ಗೆ ಚಾರ್ಜ್ ನಾನು ಕೊಡ್ತೀನಿ. ನಾನು ಇವ್ರಿಗೇನ್ ಮಾಡಲ್ಲ. ನಾನು ಆ ಲೆವೆಲ್ಗೆ ನಾನು ಹೋಗಲ್ಲ. ಅದನ್ನ ನೋಡಿ ಈ ರೀತಿ ಇದ್ರೆ ಟ್ರೈನೀಸ್ ಪರಿಸ್ಥಿತಿ. ಮತ್ತೆ ನಾವು ಏನ್ ಹೇಳ್ಬೇಕು? ಏನ್ ಮಾಡ್ಬೇಕು? ಫಸ್ಟ್ ನೀವು ಹೇಳಿ ಏನ್ ಮಾಡ್ಬೇಕು? ಮಾವು ಆಪರೇಷನ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಅಲ್ಲ, ಇಷ್ಟು ನಾನು ಹೇಳಿ ನಾನು ಪ್ರತಿಯೊಂದು ಮೀಟಿಂಗ್ ಹೇಳ್ತೀನಿ, ರೈಟಿಂಗ್ ಕೊಟ್ಟಿದ್ದೀನಿ. ಮತ್ತೆ ಇದೇ ಪರಿಸ್ಥಿತಿ ಇದೆ ಅಂತ ಹೇಗೆ? ನಾನೀಗ ಡ್ರಿಲ್ ಬಗ್ಗೆ ಕೇಳಿದ್ದೇನೆ, ಬೇರೆ ಎಲ್ಲ ನಾನು ಕೇಳಿಲ್ಲ. ಈಗ ಸರಿ ಇಲ್ಲ ರೀ. ಮೆಥಡಾಲಜಿ ಏನಿದೆ ಟ್ರೈನಿಂಗ್ ಅದು ಚೇಂಜ್ ಆಗ್ಲೇಬೇಕು. ಗೊತ್ತಾಯ್ತಾ? ಇದು ಸುಮ್ನೆ ಹಳೆಯ ಕಾಲದಲ್ಲಿ ನಡ್ರಿ 5 ಕಿಲೋಮೀಟರ್ ರನ್ ಮಾಡಿ ಹೋಗಿ ಎಲ್ಲರೂ ರನ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಯಾಕೆ ರನ್ ಮಾಡಿಸ್ತಾ ಇದ್ದಾರೆ? ಏನಿದೆ? ಇಂಜುರಿ ಪ್ರಿವೆನ್ಷನ್ ಹೇಗೆ ಮಾಡ್ಬೇಕು? ಏನೇನ್ ಪ್ರಿಕಾಷನ್ ತಗೊಳ್ಬೇಕು? ಮತ್ತೆ ಉದ್ದೇಶ ಏನಿದೆ? ಇದೆಲ್ಲ ಹೇಳದೆ ಆರ್ಗನೈಸ್ದಾಗೆ ಸುಮ್ನೆ ಒಂದು ಕುರಿ ಹಾಗೆ ಅವ್ರಿಗೆ ಒಂದು ನೀವು ಆರ್ಡರ್ ಕೊಟ್ಟಿದ್ದೀರಿ, ಅವರು ಸುಮ್ನೆ ಓಡ್ಕೊಂಡು ಹೋಗ್ತಾ ಇದ್ದಾರೆ. ಫೈರಿಂಗ್ ಮಾಡ್ಬಿಡ್ತಾರೆ. ಅರೆ, ಫೈರಿಂಗ್ ಉದ್ದೇಶ ಏನಿದೆ? ಯಾಕೆ ಫೈರಿಂಗ್ ಮಾಡ್ಬೇಕು? ಏನು ಈ ಸರಿ ಇಲ್ಲ. ಬಹಳ ಪೂರ್ ಇದೆ. ನಾನು ಇಷ್ಟು ಹೇಳಿದ್ರು ಕೂಡ ಮಾತ್ರ ಇದು ಒಂದು ಪಾಯಿಂಟ್ ಹೇಳ್ತಾರೆ ನನಗೆ ಮನಸ್ಸು ಮತ್ತೆ ಇದು ಮೈದು ಕೋಆರ್ಡಿನೇಷನ್ ಅಷ್ಟೇ ಇದು ಹೇಳ್ತಾರೆ. ಮತ್ತೆ ಟರ್ನ್ ಔಟ್ ಕೂಡ ನಮ್ದು ಕರೆಕ್ಟ್ ಆಗಿರ್ಬೇಕು. ಅದು ಕೂಡ ಇದೆ ಡ್ರಿಲ್. ಈ ಮೊದಲು ಏನು ನೀವು ಮತ್ತೆ ಏನ್ ಹೇಳ್ತಾರೆ ನಿಮ್ಗೆ ಯಾರಿಗೇನು ಗೊತ್ತೇ ಇಲ್ಲ. ಇದು ಯಾವ TOT ಇದೆ? ಇದು ಯಾವ TOT ಇದೆ? ನೋ ಐ ವಿಲ್ ಕಾಲ್ ಫಾರ್ ಎಕ್ಸ್ಪ್ಲನೇಷನ್. ಗೊತ್ತಾಯ್ತಾ? ಇದು ನಾನು ಪ್ರತಿಯೊಂದು ಮೀಟಿಂಗ್ ನಲ್ಲಿ ಹೇಳಿದ್ರು ನಾಗರಾಜ್, ಮತ್ತೆ ನೀವು ಇದೇ ರೀತಿ ನಡ್ಕೊಂಡು ಹೋದ್ರೆ ಮತ್ತೆ ನಮ್ಗೆ ಬಹಳ ಅಸಮಾಧಾನ ಆಗುತ್ತೆ. 5,000 ದುಡ್ಡು ಕೊಡ್ತಾರೆ ಟ್ರೈನೀಸ್ಗೆ. 5,000 ಅಷ್ಟೇ ಸ್ಟೈಪೆಂಡ್. ಸಂಬಳ ಕರೆಯಲ್ಲ, ಅವ್ರಿಗೆ ಸ್ಟೈಪೆಂಡ್ ಕರೀತಾರೆ. ಆಂಧ್ರ ಪ್ರದೇಶದಲ್ಲಿ ಕೂಡ ಅಷ್ಟೇ, ತಮಿಳುನಾಡು ಕೂಡ ಅಷ್ಟೇ. ನಮ್ಮ ರಾಜ್ಯದಲ್ಲಿ ನಿಮ್ದು ಸಂಬಳ ಎಷ್ಟು ಬರ್ತಾ ಇದೆ? 54,000. 54,000 ತಗೊಂಡು ನೀವು ಏನ್ ಮಾಡ್ತಾ ಇದ್ದೀರಾ? ನೀವು 10 ಪಟ್ಟು ನಿಮ್ಗೆ ಅವ್ರಿಗಿಂತ ನಿಮ್ಗೆ ಇದು ಸಿಗ್ತಾ ಇದೆ ದುಡ್ಡು. ಅರೆ, ಟ್ರೈನಿಂಗ್ ಸಲುವಾಗಿ ನಿಮ್ಗೆ ದುಡ್ಡು ಕೊಡ್ತಾ ಇದ್ದಾರೆ. ನೀವು ಸರಿಯಾಗಿ ನೀವು ಟ್ರೈನಿಂಗ್ ತಗೊಳ್ಬೇಕು. ಅಲ್ಲ, ಅದು ಇಲ್ಲ. ಮತ್ತೆ ನಾವು ರೆಕಮೆಂಡ್ ಮಾಡ್ಬೇಕಿಲ್ಲ. ಇವ್ರಿಗೆ ಕೂಡ ಸ್ಟೈಪೆಂಡ್ ಕೊಡ್ಬೇಕು. 5,000 ಅವ್ರಿಗೆ ಗವರ್ಮೆಂಟ್ ಇಲ್ಲ ತುಂಬಾ ಅವ್ರಿಗೆ ಬಚಾವ್ ಇದು ಆಗ್ಬರುತ್ತೆ. 5,000 ಜನದ್ದು 50,000 ಎಲ್ಲರದ್ದು ಬಚಾವ್ ಆಗಿದ್ರೆ ಎಷ್ಟು ಹೊತ್ತು ಆಗೈತಿ? ಇದು 25 ಕೋಟಿ ಅವ್ರಿಗೆ ಬಚಾವ್ ಆಗ್ಬರುತ್ತೆ ಪ್ರತಿ ತಿಂಗಳ. ಗೊತ್ತಾಯ್ತಾ? ಗವರ್ಮೆಂಟ್ಗೆ ಮತ್ತೆ 10 ತಿಂಗಳಲ್ಲಿ 250 crores ಅವ್ರಿಗೆ. ಯಾಕೆ ಜ್ವರ ಬರೋದು, ತಲೆನೋವು, ಮಂಡಿ ನೋವು, ಸೊಂಟು ನೋವು, ಇದೇ ಕಥೆ ಹೇಳ್ಕೊಂಡು ಇರೋದು. ಹಾಗೆ